ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಏನಪ್ಪ ಇದು ಸ್ಟಾರ್ಟಿಂಗ್ ಏನೋ ಕಟ್ ಮಾಡಿ ತೋರ್ಸಕತ್ತಾರ ಅನ್ಕೊಂಡ್ರನ್. ಹೌದು, ನಮ್ಮ ದೊಡ್ಡಮ್ಮ ನನ್ನ ಪಾಪಗೊಂದು ಕ್ಯಾಪ್ ಹೊಲ್ದಿದ್ರಿ, ಭಾಳ ಚಂದಾಗಿತ್ತು. ಭಾಳ ಈಸಿ ಮೆಥಡ್ದಾಗ ಹೊಲ್ದಿದ್ರಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು ಅಷ್ಟೇ ರೀ. ಇದೊಂದು ಬ್ಲೌಸ್ ಪೀಸ್ ಬಟ್ಟೆ ರೀ. ಈ ಬಟ್ಟೆಗೆ 3 ಕುಲಾಯಿಗಳಾಗ್ಯಾವ್ರಿ. ಸೊ ಇಲ್ಲಿ ನೋಡ್ತೀರಿ ಯಾವ ಥರ ಇವ್ರು ಫೋಲ್ಡ್ ಮಾಡ್ಕೊಂಡಾರಂತ. ಈ ಥರ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೋಬೇಕ್ರಿ. ಫೋಲ್ಡ್ ಮಾಡಿಂದ ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿಂದ ಮತ್ತೆ ಈ ಥರ ಫೋಲ್ಡ್ ಮಾಡಬೇಕು. ಮತ್ತೆ ಇದನ್ನು ಕಟ್ ಮಾಡ್ಕೋಬೇಕ್ರಿ ನೀಟಾಯ್ತಾ. ನೋಡ್ತಿದ್ರಲ್ಲ ಈಗ ಈ ಥರನೇ ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿಂದ ಬಟ್ಟೆ ಸ್ವಲ್ಪ ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡ್ಕೊಂಡು ಮ್ಯಾಲೆ ಸ್ವಲ್ಪ ಬಟ್ಟೆ ಮಾರ್ಕ್ ಮಾಡ್ಕೋಬೇಕ್ರಿ. ಇಲ್ಲಿ ಮಾಡ್ತಾರಲ್ಲ ಈ ಥರ ಮಾರ್ಕ್ ಆದ್ರೂ ಮಾಡಿ, ಅಥವಾ ಬಟ್ಟೆ ಸ್ವಲ್ಪ ಎಡ್ಜಲ್ಲಿ ಕಟ್ ಮಾಡ್ಕೋಬೇಕು. ಯಾಕೆ ಕಟ್ ಮಾಡ್ಕೋಬೇಕಂದ್ರಿ, ಕುಲಾಯಿ ಕಟ್ಟಕ್ಕೆ ಕಸಿ ಹಾಕ್ಬೇಕಲ್ರಿ. ಸೊ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಏನಾಗ್ತದೆ, ಒಂದೇ ಕಡೆ ಈಕ್ವಲ್ ಆಗಿ ಎರಡು ಕಸಿ ಕುಂದಿರ್ತಾವ್ರಿ. ಇಲ್ಲಾಂದ್ರೆ ಮಾರ್ಕ್ ಮಾಡಿಲ್ಲ ಅಂದ್ರೆ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತಾರೆ. ಆವಾಗಲೇ ಎಕ್ಸ್ಟ್ರಾ ಬಟ್ಟೆ ಉಳಿದಿತ್ತಲ್ರಿ, ಈ ಥರ ಲಾಸ್ಟಲ್ಲಿ ಕಟ್ ಮಾಡ್ಕೋಬೇಕ್ರಿ. ಇದರಿಂದನೇ ನಾವು ಕಸಿ ಮಾಡ್ಕೋಬೇಕಾಗ್ತದೆ. ಸೊ ನೀವು ನೋಡ್ಕೋರಿ, ಲೆಂತ್ ಎಷ್ಟು ಉದ್ಬೇಕೋ ಅಷ್ಟು ಮಾಡ್ಕೋಬೇಕು. ನೋಡ್ರಿ, ಕಸಿ ಮಾಡ್ಕೋಬೇಕಂದ್ರೆ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗ್ತದ್ರಿ. ಸಣ್ಣಗೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಯಾವ ಥರ ಫೋಲ್ಡ್ ಮಾಡ್ಕೊಂಡ್ರೆ, ಈ ಥರ ಮಾಡ್ಕೊಂಡ್ರೆ ಸಣ್ಣ ಸೈಜಲ್ಲಿ ಬರ್ತದೆ. ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂತ ಹೋದ್ರೆ ಇಲ್ಲಿ ನೋಡ್ರಿ ಯಾವ ಥರ ಮಾಡಕತ್ತಾರ. ಈ ಥರ ಮಾಡ್ಕೋಬೇಕ್ರಿ ಕಸಿ ಮಾಡ್ಬೇಕಂದ್ರೆ. ಇವಾಗ ಕಸಿನೂ ರೆಡಿ ಆಯ್ತು ರೀ. ಎರಡು ಈಕ್ವಲ್ ಮಾಡ್ಕೊಂಡು ಮಿಡ್ಲ್ ಕಟ್ ಮಾಡಿದ್ರೆ 2 ಕಸಿನೂ ರೆಡಿ ಆಯಿತು. ಸೊ ಆಗಳೇ ಬಟ್ಟೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ 2 ಪೀಸ್. ಈಗ ಅವೆರಡು ನೀಟಾಗಿ ಜೋಡಿಸ್ಕೋಬೇಕ್ರಿ. ಇಲ್ಲಿ ನೋಡ್ರಿ ದೊಡ್ಡಮ್ಮ ಯಾವ ಥರ ಜೋಡಿಸ್ಕೊಳಕತ್ತಾರಂತ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕೋಬೇಕ್ರಿ 2 ಸೈಡು. ಸ್ಟಾರ್ಟಿಂಗ್ ನಾವು ಮಾರ್ಕ್ ಮಾಡ್ಕೊಂಡಿದ್ದು ಗೊತ್ತದಲ್ರಿ, ಅದು ಕಸಿ ಹಾಕ್ಬೇಕಂತ. ಸೊ ಇವಾಗ ಅಲ್ಲಿ ಕಸಿ ಇಟ್ಬಿಟ್ಟು ಅದ್ರ ಮೇಲೆ ಸ್ಟಿಚ್ ಹಾಕೊಂಡು ಬರ್ಬೇಕು. ಇವಾಗ ಇಲ್ಲಿ ನೋಡ್ತಿದ್ರಲ್ಲ ದೊಡ್ಡಮ್ಮ ಈಗ ಮಾಡ್ತಿದ್ದಾರೆ ನೋಡ್ರಿ. ಈ ಥರ ಸೇಮ್ ಇದೇ ಥರ ಆ ಸೈಡು ಮಾಡ್ಕೋಬೇಕ್ರಿ. ಈಗ ಸ್ಟಿಚ್ ಹಾಕೋದಾದ್ಮೇಲೆ ರೀ ಈ ಥರ ಓಪನ್ ಮಾಡ್ಕೋಬೇಕ್ರಿ. ಆಮೇಲೆ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ರಿ ದೊಡ್ಡಮ್ಮ ಯಾವ ಥರ ಫೋಲ್ಡ್ ಮಾಡಕೋತಾರೆ. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೊಮ್ಮೆ ಸ್ಟಿಚ್ ಹಾಕೋಬೇಕ್ರಿ. ಇಲ್ಲಿ ನೋಡ್ತಿದ್ದಾರಲ್ಲ ಇವ್ರು ಹಾಕಕತ್ತಾರೆ ಈ ಥರ. ಸೊ ಇವಾಗ ನೋಡಿದ್ರಲ್ಲ ಸ್ಟಿಚ್ ಹಾಕಿದ್ದು ಹೀಗೆ ಹಾಕೋಬೇಕ್ರಿ. ಸ್ಟಿಚ್ ಹಾಕೋದಾದ್ಮೇಲೆ ಅದು ಬಟ್ಟೆನ ಓಪನ್ ಮಾಡ್ಬೇಕ್ರಿ ಒಳಗಿಂದ. ಸೊ ಈಗ ಆಲ್ರೆಡಿ 70% ಕುಲಾಯಿ ರೆಡಿ ಐತ್ರಿ. ಇವಾಗ ಈ ಬಟ್ಟೆ ಸೀದಾ ಮಾಡಿಕೊಂಡು ಲಾಸ್ಟ್ ಎಜ್ಜಲ್ಲಿ ಕಟ್ ಮಾಡ್ಕೋಬೇಕ್ರಿ. ಇವಾಗೆಲ್ಲ ವೇರಿಯೇಷನ್ ಆಗಿರ್ತದಲ್ಲ ಕ್ಲಾತ್, ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಮತ್ತೊಮ್ಮೆ ಈ ಥರ ಫೋಲ್ಡ್ ಮಾಡ್ಕೋಬೇಕ್ರಿ. ಇಲ್ಲಿ ಮಾಡ್ತಿದ್ದಾರೆ ನೋಡ್ರಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಜ್ಜೆಲ್ಲ ಹೊಲ್ಕೋಬೇಕ್ರಿ. ಸೊ ಈಗ ನೋಡಿದ್ರಲ್ಲ ಯಾವ ಥರ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡ್ರೆ ಎಡ್ಜಸ್ ಎಲ್ಲ ಅಂತ. ಇವಾಗ ಸೊ ನೆಕ್ಸ್ಟ್ ಈಗ ಹಿಂದೆ ಈ ಥರ ಮಾರ್ಕ್ ಮಾಡ್ಕೋಬೇಕ್ರಿ 2 ಸೈಡು. ಈ ಕಡೆನೂ ಮತ್ತು ಸೇಮ್ ಅದೇ ಥರ ಆ ಕಡೆನೂ ಮಾರ್ಕ್ ಮಾಡ್ಕೋಬೇಕ್ರಿ. ಯಾಕೆ ಮಾರ್ಕ್ ಮಾಡ್ಕೋಬೇಕಂತಂದೆ ಅಂದ್ರೆ ಇವಾಗ ಮತ್ತೆ ಇಲ್ಲಿ ಸ್ಟಿಚ್ ಹಾಕೋಬೇಕಾಗ್ತದ್ರಿ. ಇಲ್ಲಿ ನೋಡ್ರಿ ಇವರು ಯಾವ ಥರ ಫೋಲ್ಡ್ ಮಾಡಿ ಹಾಕೋತಾರಂದ್ರೆ, ಇಲ್ಲಿ ಸ್ಟಿಚ್ ಹಾಕೋ ರೀಸನ್ ಇಷ್ಟೇ ರೀ. ಸಮ್ಟೈಮ್ಸ್ ಕುತ್ತಿಗೆಗೆಲ್ಲ ಲೂಸ್ ಬರ್ತದೆ ಗೊತ್ತ್ರಿ ಕುಲಾಯಿ, ಅದನ್ನೇ ಈ ಥರ ಸ್ಟಿಚ್ ಹಾಕೋದ್ರಿಂದ ಬರೋದಿಲ್ಲ ಅಂತ್ರಿ. ಈ ಥರ 4-5 ಫೋಲ್ಡ್ ಮಾಡಿಕೊಂಡು ಒಂದು ಕಡೆಯಿಂದ ಸ್ಟಿಚ್ ಹಾಕ್ಬೇಕ್ರಿ. ಮತ್ತೀಗ ಟರ್ನ್ ಮಾಡಿಕೊಂಡು ಅಪೋಸಿಟ್ನಾಗ ಒಂದು ಸ್ಟಿಚ್ ಹಾಕೋಬೇಕ್ರಿ. ಸೊ ಇಷ್ಟೇ ರೀ ಸಿಂಪಲ್ ಅದು ಕುಲಾಯಿ. ಈ ಥರ ಕುಲಾಯಿ ಸ್ಟಿಚಿಂಗ್ ಯಾರಿಗಾರು ಹೆಲ್ಪ್ ಆಗಲಿ ಅಂತ ಇಲ್ಲಿ ಆ್ಯಡ್ ಮಾಡೀನಿ ಅಷ್ಟೇ ಇದು. ಸೊ ನಾ ಇಲ್ಲಿ ರೆಡಿಯಾಗಿಂದ ಪಾಪುಗೆ ಹಾಕಿದ್ದೆ ರೀ. ನೀವು ನೋಡ್ತಿರ್ಬೋದು ಎಷ್ಟು ಚಂದ ಫಿಟ್ಟಿಂಗ್ ಕುಂತದಂತ. ಇವತ್ತು ನೈಟ್ ಊಟಕ್ಕೆ ಸ್ಪೆಷಲ್ ಅಂತ ನಾವು ಪನ್ನೀರ್ ಮಸಾಲ ಮಾಡಾಕತ್ತಿದ್ವಿ ರೀ. ಸೊ ಫಸ್ಟ್ ಈಗ ನಾವು 3 ಟೊಮೆಟೊ 4 ಉಳ್ಳಾಗಡ್ಡಿ ತೊಗೋಬೇಕ್ರಿ. ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಒಂದು ಕಡಾಯಿ ಇಟ್ಟು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಬೇಕ್ರಿ, ಅಂದ್ರೆ ಜಲ್ದಿನೇ ಫ್ರೈ ಆಗ್ತಾವಂತ ಅಷ್ಟೇ. ಸೊ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಇದನ್ನು. ಸೊ ನಾನು ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡಾತಿದ್ದೆ ರೀ. ನಂದು ಇಲ್ಲಿ ಕಲರ್ ಚೇಂಜ್ ಆಯಿತು ಉಳ್ಳಾಗಡ್ಡಿದು, ನೀವು ನೋಡ್ತಿರ್ಬೋದು. ಈಗ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂಡು ನೆಕ್ಸ್ಟು ಟೊಮೆಟೊ ಫ್ರೈ ಮಾಡ್ಕೋಬೇಕ್ರಿ. ಸೇಮ್ ಅದೇ ಥರ ಇದನ್ನು ಸ್ವಲ್ಪ ಹಸಿ ವಾಸ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ನಾನು ಫ್ರೈ ಮಾಡಾತಿದ್ದೆ. ಸೊ ನಂದು ಇವಾಗ ಫ್ರೈ ಆಗೈತೆ ರೀ. ಇವಾಗ ಇದೊಂದು ಪ್ಲೇಟಿಗೆ ಮತ್ತೆ ತಗೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ.
ತಣ್ಣಗಾದ್ಮೇಲೆ ಇದು ಮತ್ತು ಉಳ್ಳಾಗಡ್ಡಿ ಎರಡೂ ಮಿಕ್ಸರ್ಗೆ ಹಾಕ್ಬೇಕಾಗ್ತದೆ. ಈಗ ಪನ್ನೀರ್ ಫ್ರೈ ಮಾಡ್ಕೋಬೇಕ್ರಿ. ಅದಕ್ಕೊಂದು ಫಸ್ಟ್ ಪ್ಯಾನ್ ಕಾಯಕ್ಕೆ ಇಡಬೇಕಾಗ್ತದೆ. ಸೊ ಕಾಯ್ದ್ಮೇಲೆ ಸ್ವಲ್ಪ ಸುತ್ತ ಎಲ್ಲ ಕಡೆ ಎಣ್ಣೆ ಅಪ್ಲೈ ಮಾಡ್ಕೋಬೇಕ್ರಿ, ಈಸಿಯಾಗಿ ಬರಬೇಕಲ್ಲ ಅದಕ್ಕೆ. ಸೊ ನಾನಿಲ್ಲಿ 2 ಪ್ಯಾಕೆಟ್ ಪನ್ನೀರನ್ನ ತರಿಸಿದ್ದೆ ರೀ. ಈ ಥರ ಫುಲ್ ಇಟ್ಟು ಫ್ರೈ ಮಾಡೋದ್ರಿಂದ ಈಸಿಯಾಗಿ ತೆಗ್ಯಾಕೆ ಬರ್ತದಂತ ಅಷ್ಟೇ ರೀ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿರ್ತೇವಲ್ಲ, ಅದನ್ನು ಈ ಥರ ಫ್ರೈ ಮಾಡಾಗ ತೆಗ್ಯಾಕೆ ಭಾಳ ಕಷ್ಟ ಆಗ್ತದೆ ರೀ. ಆಲ್ಮೋಸ್ಟ್ ವೇಸ್ಟೇ ಆಗಿಬಿಡ್ತಾವೆ. ಅದಕ್ಕೆ ಈ ಥರ ಫ್ರೈ ಮಾಡ್ತೀವಿ ನಾವು. ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕು ರೀ. ಇಲ್ಲಿಂದ ತಣ್ಣಗಾಗಿತ್ತು ಆಲ್ರೆಡಿ. ಅದಕ್ಕೆ ನಾನಿಲ್ಲಿ ಕಟ್ ಮಾಡಾಕತ್ತಿದ್ದೆ ರೀ. ಸೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರಿ. ಸೊ ಪ್ಲೀಸ್ ಇಗ್ನೋರ್ ಮೈ ಕಡಾಯಿ ರೀ. ಆವಾಗಲೇ ನೋಡಿದ್ರೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೆ, ಅದಕ್ಕೆ ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಅದ್ರಾಗೆ ಪಲ್ಯ ಮಾಡಾಕತ್ತೀನಿ ರೀ. ಸೊ ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಕ್ಕೆ ಇಡ್ಬೇಕು ರೀ. ಬಿಸಿ ಆದಮೇಲೆ ಚಕ್ಕೆ ಲವಂಗ ಸ್ವಲ್ಪ ಪಲಾವ್ ಎಲೆ ಹಾಕ್ಕೋಬೇಕು ರೀ. ಪಲಾವ್ ಎಲೆ ಆಗಿಂದ ಖಾರದ ಪುಡಿ ಹಾಕ್ಕೋಬೇಕು ರೀ. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಖಾರ ಅಷ್ಟು ಹಾಕ್ಕೋಬೇಕು. ಉಳ್ಳಾಗಡ್ಡಿ ಟೊಮೆಟೊದು ಪೇಸ್ಟ್ ಮಾಡಿದ್ದು ನಾವು ವಿಡಿಯೋ ಮಾಡಿಲ್ರಿ. ಪಾಪು ಅಳಕತ್ತಂತ ನಾನು ಎದ್ದು ಹೋದೆ. ಬರೋಷ್ಟೊತ್ತಿಗೆ ನಮ್ಮ ಮೈನಿ ಪೇಸ್ಟ್ ಮಾಡಿಬಿಟ್ಟಿದ್ರಿ. ಈ ಮಕ್ಕಳು ಏನೋ ಪೂರ್ತಿ ಕೆಲಸನೇ ಮಾಡಿಸ್ಕೊಡಲ್ಲ, ಏನು ಮಾಡೋಕ್ಕಾಗೋದಿಲ್ಲ ರೀ. ನಡು ಬಿಟ್ಬಿಟ್ಟು ಹೋಗಲೇಬೇಕಾಗ್ತದೆ. ಸೊ ಈಗ ಪೇಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಆವಾಗಲೇ ನಾವು ಉಳ್ಳಾಗಡ್ಡಿ ಟೊಮೆಟೊನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ರಿ. ಈಗ ಅವೆಲ್ಲ ಹಾಕಿ ಮತ್ತೆ ಸ್ವಲ್ಪ ಗೋಡಂಬಿ ಹಾಕೊಂಡು ಸಣ್ಣಗೆ ರುಬ್ಕೋಬೇಕು ರೀ. ಇಷ್ಟೇ ನೋಡ್ರಿ, ಸಿಂಪಲ್. ಖಾರ ಎಣ್ಣೆಗೆ ಹಾಕ್ಕೋಬೇಕು ರೀ. ಎಣ್ಣೆಗೆ ಹಾಕಿದ್ರೆ ಏನಾಗ್ತದೆ, ಕಲರ್ ಚಂದ ಬರ್ತದೆ ರೀ. ನೆಕ್ಸ್ಟ್ ಪೇಸ್ಟ್ ರುಬ್ಕೊಂಡಿರ್ತೇವಲ್ಲ, ಆ ಪೇಸ್ಟ್ ಹಾಕ್ಕೋಬೇಕು ರೀ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಗರಂ ಮಸಾಲ, ಕೊರಿಯಾಂಡರ್ ಪೌಡ್ರ್ ಹಾಕ್ಕೋಬೇಕು ರೀ. ಮಸಾಲ ಎಲ್ಲ ಹಾಕಿ ಇವಾಗ ನೀರು ಆ್ಯಡ್ ಮಾಡ್ಕೋಬೇಕು ರೀ. ನಿಮ್ಗೆ ಎಷ್ಟು ಬೇಕಲ್ರಿ ಗ್ರೇವಿ ಅಷ್ಟು ನೀರು ಹಾಕ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ನೀಟಾಗಿ ಕುದಿಸ್ಕೋಬೇಕು ರೀ. ಮ್ಯಾಲೆಲ್ಲ ಎಣ್ಣೆ ಅಂಶ ಬರ್ತಿರ್ಬೇಕು, ಆ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡಿಂದ ಪನ್ನೀರ್ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಪನ್ನೀರ್ ಇಲ್ಲಿ ಹಾಕ್ಬೇಕು ರೀ. ಈಗ ಹಾಕಿ ಮ್ಯಾಲೆ ಸ್ವಲ್ಪ ಕಸೂರಿ ಮೆಂತಿ ಉದುರಿಸ್ಕೋಬೇಕು, ಇಲ್ಲ ಕೊತ್ತಂಬರಿ ಹಾಕ್ತಿದ್ರೆ ಹಾಕೋಬೋದು. ಎರಡನ್ನೂ ಹಾಕೊಂಡು ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮ್ದಾಗ ಕುದ್ಸಕ್ಕೆ ಇಡ್ಬೇಕು ರೀ. ನಾನು ಈಗ ಇಲ್ಲಿ ಕಸೂರಿ ಮೆಂತಿನ ಹಾಕಕತ್ತೀನಿ ರೀ, ಕೊತ್ತಂಬರಿನ ಹಾಕೋಕತ್ತೀನಿ ರೀ. ನೋಡ್ತಿರ್ಬೋರ್ನ ಹಾಕಿನಿ ಇಲ್ಲಿ ಎಷ್ಟು ಚಂದ ಕಾಣಕತ್ತದಂತ. ಸೊ ಟೇಸ್ಟು ಅಷ್ಟೇ ಚಲೋ ಬಂದಿತ್ತು ರೀ ಇದು. ಸೊ ನಾನು ಎಲ್ಲನೂ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೆ ರೀ. ನೋಡ್ತಿರ್ಬೇಕು ಮ್ಯಾಲೆಲ್ಲ ಎಣ್ಣೆ ಯಾವ ಥರ ಬಿಟ್ಟದಂತ. ಸೊ ನೋಡಿರಿ ಎಷ್ಟು ಚಂದ ಕಾಣತ್ತದಲ್ಲ, ಟೇಸ್ಟ್ನು ಅಷ್ಟೇ ಚಲೋ ಆಗಿತ್ತು ರೀ. ಸೊ ಇವತ್ತಿನ ಸ್ಪೆಷಲ ನಮ್ಮ ಮನೆಗೆ ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡಿದ್ವಿ ರೀ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.